ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ಇಂಡಿಯಾ ವರ್ಸಸ್ ಶ್ರೀಲಂಕಾ ಸೆಕೆಂಡ್ ಟೆಸ್ಟ್ ಡೇ 2 ರಿವ್ಯೂ ವಿಡಿಯೋ ಮಾಡಕ್ಕೆ ನಾವು ಬಂದ್ವಿ. ಸೊ ಓಕೆ, ಡೇ 3 ಒಳಗೆ ಏನೇನಾತಂದ್ರೆ ಸೀದಾ ಹೇಳ್ಬೇಕಾರೆ ಶ್ರೀಲಂಕಾದ ಸದ್ಯಕ್ಕೆ 265 ರನ್ ಹೊಡೆದಾರು, 8 ವಿಕೆಟಿಗೆ ಹೊಡೆದಾರ ಅಷ್ಟ. ಸೊ ಸ್ಟಾರ್ಟ್ ಅದ ಹೆಂಗಿತ್ತು, ಸ್ಟಾರ್ಟ್ ಅದ ಸೀನ್ರಿ ಹೆಂಗಿತ್ತಂದ್ರೆ ಆಲ್ಮೋಸ್ಟ್ ಸೀನ್ರಿ ಹೆಂಗಿತ್ತಂದ್ರೆ ಸ್ಟಾರ್ಟ್ ಆದಾಗ ನಿನ್ನೆ 2 ವಿಕೆಟ್ ಬಿದ್ದು, ಆಲ್ಮೋಸ್ಟ್ ನಿನ್ನೆ 2 ವಿಕೆಟ್ ಬಿದ್ದಾಗ ಏನೈತಿ, ನಾ ಹೇಳ್ದಂಗೆ ಐತಿ. ಏನಂದ್ರೆ ನಿನ್ನೆ ವಿಡಿಯೋದಾಗ ಲಾಸ್ಟ್ನೇದಕ್ಕೆ ಹೇಳಿನ. ಆದರೆ ಡೇ 3 ಒಳಗೆ ಏನೇನು ಆಗೈತೈತಿ, ಮಿನಿಮಮ್ ಅಂದ್ರು 6-8 ವಿಕೆಟ್ ಬಿತ್ತನಿ, 6 ವಿಕೆಟ್ ಬಿದ್ದದಾವು. ಮತ್ತು ಮೇಲೆ 280 ಸಮೀಪ ಹೋಗ್ಬೋದತ್ತನಿ, 265 ರನ್ ಹೊಡೆದರು. ಸೊ 280, 290 ರನ್ಗೆ ಆಲ್ಔಟ್ ಆಗ್ಬಾರ ಶ್ರೀಲಂಕಾ ಆಗಬಹುದು. ಇನ್ನು 39 ರನ್ ಬೇಕು. ಈಗ 265 ಒಂದು 35 ಅಂದ್ರೆ ಮಿನಿಮಮ್ ಅಂದ್ರೆ 300 ರನ್ ಹೊಡಿಬೇಕು. 300 ರನ್ ಹೊಡಿಬೇಕು. 300 ರನ್ ಹೊಡಿಬೇಕು ಶ್ರೀಲಂಕಾದವರು. ಈಗ 265 ರನ್ ಹೊಡೆದಾರ. ಈಗಿನ 8 ವಿಕೆಟ್ ಆಗ್ಯಾವ. ಅದ್ರೊಳಗೆ ಇನ್ನು ದಿನುಷ್ಕಾ ಆಡ್ಲತ್ತಾನ, ಸೋನಾಲ್ ದಿನುಷ್ಕಾ ಏನಾದರೂ ಆಡ್ಲತ್ತಾರೋ. ಮಂಡಿ ಮ್ಯಾಚ್ ಅಂದ್ರೆ ಹೋದ ಟೆಸ್ಟ್ನಾಗೂ ಒಂದು 100 ಹೊಡೆದ್ರು, ಈ ಟೆಸ್ಟ್ನಾಗೂ ಇನ್ನೂ ಬ್ಯಾಟಿಂಗ್ ಆಡ್ಲತ್ತಾರೋ. ಇನ್ನು ಅವ್ರ ಕಡೆ ಪ್ಲೇಯರ್ಸ್ ಒಬ್ಬ ಭಾರಿ ಆಡ್ಯಾರ. ಅದಕ್ಕೆ ಅವ್ರ ಬ್ಯಾಟಿಂಗ್ ನೋಡ್ರಿ, ಲೈನಪ್ ನೋಡ್ರಿ, ನಮ್ಗೆ ಗಾಬರಿ ಆಕೈತೆ. ಒಂದು ಅವ್ರ ಬ್ಯಾಟಿಂಗ್ ಭಾರಿ ಆಡ್ಯಾರ. ಒಂದು ಇದು ಪಸಿಂದು ಸೂರ್ಯ ಭಂಡಾರ ಒಂದು 80 ಆಡ್ಯಾರು. ಮತ್ತು ಅವ್ರದಾಗಿಂದ ಕಮ್ಯುನಿ ಮೆಂಡಿಸ 30 ಆಡ. ಮತ್ತು ಧನಂಜಯ ಡಿಸಿಲ್ವ ಅಷ್ಟೇ ನಡೆಯಲ್ಲ. ಸೋನಾಲ್ ದಿನುಷಾ ಎಷ್ಟು 85 ರನ್ ಹೊಡೆದ 337 ಬಾಲಿಗೆ. ಸದ್ಯಕ್ಕೀಗ ಬ್ಯಾಟಿಂಗ್ ಒಳಗೆ ಇನ್ನು ಸೋನಾಲ್ ದಿನುಷಾ ಮತ್ತು ಲಹಿರು ಕುಮಾರ್ ಅದಾರು. ಸೊ ಲಹಿರು ಕುಮಾರ್ ಆ್ಯಸ್ ಅ ಬಾಲರ ಏನಂದ್ರೆ ನಾವು ಇಂಡಿಯಾದ ಪ್ಲ್ಯಾನ್ ಏನಂದ್ರೆ ಸದ್ಯಕ್ಕೀಗ ಇನ್ನು ಬ್ಯಾಟಿಂಗ್ ಒಳಗೆ ಯಾರ್ಯಾರಂದ್ರೆ ಇವ್ರದ ಲಾಸ್ಟ್ ಐತಿ. ಅಂದ್ರೆ ಇನ್ನು ಆಲ್ಮೋಸ್ಟ್ ಎಲ್ಲರೂ ಔಟ್ ಆಗ್ಯಾರು. ಈಗ ಸೋನಾಲ್ ದಿನುಷಾ ಲಹಿರು ಕುಮಾರ್ದವರು ಇವ್ರಿಬ್ರೊಳಗೆ ಒಂದು ವಿಕೆಟ್ ಬಿತ್ತಂದ್ರೆ ಆಲ್ಮೋಸ್ಟ್ ಅವಾಗ 9 ವಿಕೆಟ್ ಅದ ಹಾಕವು. 9 ವಿಕೆಟ್ ಆದ ಅಂದ್ರೆ ಮ್ಯಾಲೆ ಇನ್ನೊಬ್ರು ಬೌಲರ್ನ ವಿಕೆಟ್ ತೆಗೆದ್ರು, ಅಲ್ಲಿಗೆ ಆಟ ಕ್ಲೋಸ್. ಅದಕ್ಕೇನೈತಿ, ಇಂಡಿಯಾದವ್ರ ಪ್ಲ್ಯಾನ್ ಏನಾಗಿರುತ್ತೆ ಅಂದ್ರೆ 100% ಇಂಡಿಯಾದವ್ರ ಪ್ಲ್ಯಾನ್ ಏನಾಗಿರುತ್ತೆ ಅಂದ್ರೆ ಶ್ರೀಲಂಕಾ ಮೂವಿಂಡ್ ಸೋನಾಲ್ ದಿನುಷಾ ನಿಂತಿರಂತರು ಭಾಳ ಖುಷಿ. ಇದಕ್ಕಾರ ಮೇನ್ ಪ್ಲೇಯರ್ ಅವ್ರು ತೆಗೆದಾಕೈತೆ. ಅದು ಬಿಟ್ಟು ಏನ್ರೆ ಒಂದು ವೇಳೆ ಅವ್ರು ತೆಗಿಲಿಲ್ಲ, ಉಳ್ಕಿ ಬೌಲರ್ಸ್ ತಗೋ ನಡೀತೈತಿ. ಏನಂದ್ರೆ ಒಂದೇ ಎಣ್ಣಿತ್ರ ಇಬ್ರು ಆಡಕ್ಕೆ ಬರಲ್ಲ. ಹಂಗೆ ನೋಡ್ರಿ ನೀವು, ಆಲ್ಮೋಸ್ಟ್ ಶ್ರೀಲಂಕಾದವ್ರು ಆಲ್ಮೋಸ್ಟ್ ಎಲ್ಲಿ ರನ್ ಬಂದವಂದ್ರೆ 87, 126 ಬಾಲಿಗೆ ಸೋನಾಲ್ ದಿನುಷಾ ಅಂದ ಕಮ್ಯುನಿದು ಮೆಂಡಿಸಾ ಮತ್ತು ಪಸಿಂದು ಸೂರ್ಯ ಭಂಡಾರ. ಸೊ ಇವರಿಬ್ಬರು ಸೇರಿ ಟೋಟಲ್ 87 ರನ್ ಪಾರ್ಟ್ನರ್ಶಿಪ್ ಹೊಡೆದಾರ. ಮತ್ತು ಅವ್ರದಾಗಿ ಇನ್ನೊಂದು ಹೈಯೆಸ್ಟ್ ಅಂದ್ರೆ ಸೋನಾಲ್ ದಿನುಷಾ ಅಂಡ್ ಕೇಸರ್ ನುವಂತ, ಇದು 57 ರನ್ ಪಾರ್ಟ್ನರ್ಶಿಪ್. ತಾಳೆ ಬಂದ್ರೆ ಸೋನಾಲ್ ದಿನುಷಾ ಅಂಡ್ ಲಹಿರು ಕುಮಾರ 92 ಬಾಲಿಗೆ 35 ಪಾರ್ಟ್ನರ್ಶಿಪ್ ಐತಿ. ಸದ್ಯಕ್ಕೆ ಹೈಯೆಸ್ಟ್ ನೀವು ನೋಡಿದಾಗ ಪಸಿಂದು ಸೂರ್ಯ ಭಂಡಾರ ಮತ್ತು ಕಮ್ಯುನಿಟಿ ಮೆಂಡಿಸ್ ಹೈಯೆಸ್ಟ್ ಐತಿ. ಅಂದ್ರೆ 49, ಈ ಕಡೆ 32. ಇನ್ನು ನಮ್ಮ ಬೌಲರ್ಸ್ ಕೇಳಿದ್ರೆ ನಮ್ಮ ಇಂಡಿಯನ್ ಬೌಲರ್ಸ್ ಸಾಕಾದ ಬಲಿ ಹಾಕ್ಯಾರ ಇವತ್ತಾರೆ. ನೀವು ಬೇಕಾರೆ ಯಾರನ್ನ ಬಾಲಿಂಗ್ ಒಳಗೆ ಮೊಹಮ್ಮದ್ ಸಿರಾಜ್ ಓನ್ಲಿ 1 ವಿಕೆಟ್ ತೊಗೊಂಡ್ರು. 11 ಓವರ್ 33 ರನ್ ಕೊಡೋ, ವಿಚ್ ಇಸ್ ಒಂದೊಂದು ಟೈಮ್ ಹಿಡಿದೈತಿ. ಒಂದೊಂದು ಸಲ ವಿಕೆಟ್ ಬಿತ್ತು, ಒಂದೊಂದು ಸಲ ಬೀಳಲ್ಲ, ಅದಕ್ಕೆ ತೊಂದರೆ ಇಲ್ಲ. ಇನ್ನು ನೆಕ್ಸ್ಟ್ ಪ್ರಸಿದ್ಧ ಕೃಷ್ಣ 3 ವಿಕೆಟ್, ಅದು 47 ರನ್ನಿಗೆ. ಎಷ್ಟು 14 ಓವರಿಗೆ 40 ರನ್ ಕೊಟ್ಟ 3 ವಿಕೆಟ್ ತೊಗೊಂಡಾರ. ಒಂಥರ ಏನೋ ಸ್ಪೆಲ್ ಐತೆ, ಒಂಥರ ಬ್ಯೂಟಿಫುಲ್ ಸ್ಪೆಲ್ ಐತೆ ಹೇಳ್ಬೇಕು ಇವತ್ತಿನ ಟೆಸ್ಟ್. ಇದಕ್ಕೆ 14 ಓವರಕ್ಕೆ 40 ಕೊಟ್ಟು 3 ವಿಕೆಟ್ ಅಂದ್ರೆ ಇಟ್ ಈಸ್ ವೆರಿ ಗುಡ್ ಅಂತ ಹೇಳ್ಬೇಕು. ಇನ್ನೊಂದು ಪಿಕಪ್ ದಿ ಬೌಲರ್ ಅಂದ್ರೆ ಅದು ಮಾನವ್ ಸುತಾರ್ ಹೇಳ್ತೀನಿ. ಇವ್ರ ಹೆಸರು ಭಾಳ ಕೇಳೋದಾಗತ್ತೆ ನಮ್ಮ ಮುಂದೆ. ಇದಕ್ಕೆ 21 ಓವರ್ ಹೋಗಿದವರು ಹೈಯೆಸ್ಟ್. ಇವ್ರ ಲಿಸ್ಟ್ ಒಳಗೆ ಹೈಯೆಸ್ಟ್ ಓವರ್ ಅಂದ್ರೆ ಮಾನವ್ ಸುತಾರ್ 21 ಓವರ್ ಹೋಗಿದ. 1 ಓವರ್ ಮಿಡನ್ ಮಾಡಿ 83 ರನ್ ಕೊಟ್ಟವರು, 3 ವಿಕೆಟ್ ತಗೊಂಡಾರ. ಆಲ್ಮೋಸ್ಟ್ 3.95 ಎಕಾನಮಿ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ವಿಕೆಟ್ ಒಂದು ತೆಗೆದಾರಲ್ಲ ಸಾಕಷ್ಟ, 3 ವಿಕೆಟ್ ತಗೊಂಡಾರ. ಈ ಕಡೆ ಪ್ರಸಿದ್ಧ ಕೃಷ್ಣ 3 ಮತ್ತು ಮಾನವ್ ಸುತಾರ್ 3 ಆದ್ರೆ ತಳಗೆ ಜಡೇಜಾ 1 ವಿಕೆಟ್, ಮ್ಯಾಲೆ ಸಿರಾಜ್ 1 ವಿಕೆಟ್. ಸೊ ಟೋಟಲ್ ಎಲ್ಲ ಸೇರಿ 8 ವಿಕೆಟ್. ಅದು ಇಂಡಿಯಾ ಟೀಮ್ನವ್ರು ತೆಗೆದಿದ್ದು 8 ವಿಕೆಟ್. ಸೊ ಇನ್ನು ಇದು ಡೇ 3 ಆದ್ರೆ ಇನ್ನು ಡೇ 3 ಒಳಗೆ ಯಾವಾಗ ವಿಕೆಟ್ ಬಿದ್ದರೆ 1 ರನ್ನಿಗೆ 1 ವಿಕೆಟ್. ನಿನ್ನೆ ಬಿದ್ದಿತ್ತು, ಅದು 8 ರನ್ನಿಗೆ 2 ಆಗಿದ್ದು. ಇವತ್ತು ಸ್ಟಾರ್ಟ್ ಆಗಿ 35ಕ್ಕೆ 1 ವಿಕೆಟ್ ಬಿತ್ತ, ಮತ್ತು 122ಕ್ಕೆ 4ನೇ ವಿಕೆಟ್ ಬಿತ್ತು. ಅದಕ್ಕೆ ಹೈಯೆಸ್ಟ್ ಹೊಡೆದಿದ್ದು. ಅದು ನೀವು ಪಾರ್ಟ್ನರ್ಶಿಪ್ ನೋಡಿದಿಲ್ಲ, ಕಮ್ಯುನಿಟಿ ಮೆಂಡಿಸಾ ಮತ್ತು ಸೂರ್ಯ ಭಂಡಾರ ಅವ್ರಿಬ್ಬರು ಸೇರಿ 80 ಹೊಡೆದಿದ್ದ. ನೆಕ್ಸ್ಟ್ ಅವ್ರು ಬಿಟ್ಟರೆ 137ಕ್ಕೆ 5ನೇ ವಿಕೆಟ್, 171ಕ್ಕೆ 6ನೇ ವಿಕೆಟ್, 173ಕ್ಕೆ 7ನೇ ವಿಕೆಟ್, ಮತ್ತು 230ಕ್ಕೆ 8ನೇ ವಿಕೆಟ್. ಸೂಪರ್ ಬ್ಯಾಟಿಂಗ್ ಆಡ್ಯಾರ ಲಂಕಾದವ್ರು, ಸೂಪರ್ ಬ್ಯಾಟಿಂಗ್ ಆಡ್ಯಾರ. ಅಂದ್ರೂ ನಾ 39 ರನ್ ಬೇಕು ಅವ್ರು ಫಾಲೋ ಅಂತ ತಪ್ಸೋಳಕ್ಕೆ. ಆಲ್ಮೋಸ್ಟ್ ನಮ್ಮ ಇಂಡಿಯಾದ ಪ್ಲ್ಯಾನ್ ಏನಾಗಿರುತ್ತೆ ಡೇ 4 ಒಳಗೆ ಅಂದ್ರೆ 2 ವಿಕೆಟ್ ಅಂದ್ರೆ ಹೊಡ್ದ.
ಸದ್ಯಕ್ಕೆ 265 ರನ್ ಆಗ್ಯಾವ. ಈಗ ಶ್ರೀಲಂಕಾದವರು 265 ರನ್ ಆಗಿದ ಕಾರಣ ಇಂಡಿಯಾದವ್ರು ಏನ್ ಮಾಡ್ತಾರಂದ್ರೆ ಸದ್ಯಕ್ಕೆ ನಾಳೆ 3 ಸೆಷನ್ ಇರ್ತಾವ. ಯಾವ ಇಟ್ ಇಸ್ ಗೊತ್ತಂದ್ರೆ D4 3 ಸೆಷನ್ ಅದಾವ. ಆ 3 ಸೆಷನ್ ಒಳಗ ಆಲ್ಮೋಸ್ಟ್ ಶ್ರೀಲಂಕಾದವ್ರನ್ನ 1ನೇ ಸೆಷನ್ ಒಳಗ ವಿಕೆಟ್ ತೆಗಿತಾರ. 1ನೇ ಸೆಷನ್ ಅಂದ್ರೆ ಆಲ್ಮೋಸ್ಟ್ 30 ಓವರ್ಸ್ ಅಥವಾ 28 ಓವರ್ಸ್ ಇರ್ತಾವ. ಆ 30 ಓವರ್ಸ್ನಾಗ ಇಂಡಿಯಾದವ್ರು ಏನ್ ಮಾಡ್ತಾರೆ, ಮಿನಿಮಮ್ ನಾಕ 2 ವಿಕೆಟ್ ಅದಾವ. ಒಬ್ಬನಾರ ವಿಕೆಟ್ ತೆಗೆದ ಇಬ್ಬರು ವಿಕೆಟ್ ತೆಗಿತಾರೆ ಇಂಡಿಯಾದವರು. ಸೊ ಇಟ್ ಈಸ್ ಅ ಗೋಲ್ ಏನಂದ್ರೆ 300 ಒಳಗೆ ಕಟ್ ಹಾಕ್ತಾರ ನಾ ಅನ್ಕೊಂತೀನಿ ಇಂಡಿಯಾ ಟೀಮ್ನವರು. ಇದಕ್ಕೆ ಫಾಲೋ ಆನ್ ಕೊಡ್ಬೇಕು, ಅವ್ರಿಗೆ ಒಂದು ಇನ್ನಿಂಗ್ಸ್ ಮೊದಲ ಗೆಲ್ಬೇಕು ನಾವು. ಆ ಹಠ ನಮ್ಮಲ್ಲಿ ಇರ್ಬೇಕಷ್ಟೇ. ನಮ್ಮ ಇಂಡಿಯಾದ 300 ಒಳಗೆ ಅವ್ರನ್ನ ಕಟ್ ಹಾಕ್ತಾರ ನಾ ಅನ್ಕೋತೀನಿ. ಆಲ್ಮೋಸ್ಟ್ ಇನ್ನ 39 ರನ್ ಬೇಕು. 39 ರನ್ ಒಳಗೆ 39 ರನ್ ಅಂದ್ರೆ ಅಷ್ಟ್ರೊಳಗೆ ಕಟ್ಟಿ ಹಾಕಿದ್ರೆ ಭಾಳ ಚಲೋ ಆಗಿರುತ್ತೆ. 2 ವಿಕೆಟ್ ತೆಗೆದ್ರೆ ಚಲೋ ಆಗಿರುತ್ತೆ. ಸೊ ನೋಡಿ ಏನ್ ಮಾಡ್ತಾರೆ ನಮ್ಮ ಇಂಡಿಯಾ ಟೀಮ್ ಐತಿ. ಸದ್ಯಕ್ಕಂತೂ ಇಷ್ಟು ಹೊಡೆದಾರು. ಇನ್ನು Day3 ಒಳಗೆ ಹಿಂಡ್ ಅದ ಪ್ಲಾನ್ ಏನು ಫಸ್ಟ್ ಇನ್ನಿಂಗ್ಸ್ ಒಳಗೆ ಮತ್ತೆ ಇಂಡಿಯಾದ ಬ್ಯಾಟಿಂಗ್ ಬಂದ 230 ಅಂದ್ರೆ ಒಂದು ಇವ್ರೊಂದು 300 ರನ್ ಹೊಡೆದಂದ್ರೆ Day4 ಅಂದ್ರೆ Day4 ಲಗುಟ್ ಬ್ಯಾಟಿಂಗ್ ಇವ್ರು ವಿಕೆಟ್ ತೆಗೆದ. Day4 ಒಳಗೆ ಸೆಕೆಂಡ್ ಸೆಷನ್ ಇಂದ್ರೆ ಬ್ಯಾಟಿಂಗ್ ಆಡ್ಕೊಂಡು ಸೆಕೆಂಡ್ ಸೆಷನ್ ಥರ್ಡ್ ಸೆಷನ್ ಒಳಗೆ ಬ್ಯಾಟಿಂಗ್ ಆಡಿ ಒಂದು ಮಿನಿಮಮ್ ಒಂದು ದಿನಕ್ಕೆ 100 ರನ್ ಹೊಡೆದ. 5ನೇ ದಿನ ಇದು ಡ್ರಾ ಆಗೈತೆ. ಸೊ ಅದಕ್ಕೆ ಐತಿ ಪಟ ಈ ಒಂಥರ T20 ಹಾಕೈತೆ ಫಾರ್ಮ್ಯಾಟ್. ನಾಳೆ ಏನಕ್ಕಾರ ಹಂಗೈತಿ ಒಂದು ಡ್ರಾ ನಾವು ಆಗೋ ಚಾನ್ಸ್ ಭಾಳ ಐತಿ. ಅದಕ್ಕೆ ಹುಷಾರಾಗಿರ್ಬೇಕು ಇಂಡಿಯಾ. ಅದಕ್ಕೆ ಇದಕ್ಕೆ ಡ್ರಾ ಆಗೋ ಚಾನ್ಸ್ ಭಾಳ ಐತಿ. ಇಂಡಿಯಾಕ್ಕೆ ವಿನ್ ಭಾಳ ಇಂಪಾರ್ಟೆಂಟ್ ಐತಿ. ಸೊ ಈ ವಿನ್ ನಮ್ಮ ಇಂಡಿಯಾದವ್ರು ತಗೋತಾರ ಅಥವಾ ಇಲ್ಲತ್ತೆ ಕಾಯ್ದು ನೋಡ್ಬೇಕು. ಸೊ ನಿಮಗೆ ಅನಿಸ್ತು ಈ ಇಂಡಿಯಾ ಟೆಸ್ಟ್ ಮ್ಯಾಚಿನ ಬಗ್ಗೆ ವಿಡಿಯೋ ಕಾಮೆಂಟ್ ಮಾಡ್ರಿ. ಇಷ್ಟದ ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೊಂದು ನಮಸ್ಕಾರ.